ನಿಮ್ಮಂತ ಅಪ್ಸರ್ ಏನ್ಬಿಟ್ಟು ಆ ಹುಡುಗಿಯಿಂದ ಹೋಗ್ತಿದ್ದಲ್ಲ ಅಂತ ಹೇಳ್ದೆ ಅಷ್ಟೇ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇದಕ್ಕೆಲ್ಲ ಕಾರಣ ಪುಷ್ಪಕ್ಕಲ್ಲ, ನೀವು. ನಾನಾ? ನೀವಲ್ದೆ ಇನ್ಯಾರು? ಸರಿ ಹೋಯ್ತು ಬಿಡಿ ಮೇಡಮ್, ನಿಮಗೆ ಹೆಲ್ಪ್ ಮಾಡಕ್ ಬಂದ್ರೆ ನೀವು ನಂಗೆ ಪೆಟ್ಕೊಡಿ. ಪೆಟ್ ಬಿದ್ದಿರೋದು ನಿಮ್ಗಲ್ಲ ಬಾಲರಾಜ್, ನಿಮ್ಮಿಂದ ನನಗೆ. ಆ ಮೈನ ಗಾರ್ಮೆಂಟ್ಸ್ ಬಂದಿರೋ ಮೊದಲನೇ ದಿನನೇ ನಾನು ಹೇಳ್ದೆ ಅವಳನ್ನ ಇಲ್ಲಿ ಕೆಲಸ ಮಾಡೋದಕ್ ಬಿಡಬೇಡಿ, ಒಂದು ಹೊರಗಡೆ ಹಾಕಿ ಅಂತ. ಆದ್ರೆ ನೀವು ನಿಮ್ ಈಗೋ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೋಸ್ಕರ ಅವಳನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಲ್ಲ. ಇವಾಗ ಅವಳಿಂದ ಎಷ್ಟೆಷ್ಟೆಲ್ಲ ಪಾಡ್ಪಟ್ಟಿದೀವಿ. ಇವತ್ತು ಕುತ್ತಿಗೆವರೆಗೂ ಬಂದಿದೆ ನಮ್ಗೆಲ್ಲ. ಏನ್ ಮುಖ ನೋಡ್ತಾ ಇದ್ದೀರಾ? ಮೊದ್ಲು ಇದನ್ನೆಲ್ಲ ಸುಟ್ಟು ಹಾಕಿ. ಸರಿ ಮೇಡಮ್. ನೋಡಿ, ಇದೆಲ್ಲ ತುಂಬಾ ಕೇರ್ಫುಲ್ ಆಗ್ಬೇಕು. ಪುಷ್ಪಕ್ ನೋಡ್ಲೇಬಾರ್ದು. ಡೋಂಟ್ ವರಿ ಮೇಡಮ್, ನೀವು ಹೋಗಿ ಇದನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ಇದೇ ಭಸ್ಮನ ಮೈನನ್ ಜೀವನಕ್ಕೆ ವಿಭೂತಿ ಮಾಡಿ ಬರ್ತೀನಿ. ಇದೇ ಓವರ್ ಕಾನ್ಫಿಡೆನ್ಸ್ ಬೇಡ ಅನ್ನೋದು. ಮೊದ್ಲು ಹೇಳಿದ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡಿ. ಇವ್ರು ಯಾಕೆ ಹೀಗೆ ಹೋಗ್ತಿದ್ದಾರೆ? ಅಲ್ಲ, ಯಾಕೆ ಮೇಲೆ ಹೋಗಿದ್ರು? ಏನ್ ಕೆಲಸ ಇತ್ತು ಇವ್ರಿಗೆ? ಧಗಧಗ ಉರಿಯು ಬೆಂಕಿ ನಿನ್ನೆದೆಯಲ್ಲಿ ಅಡಗಿರುವುದು. ಈ ರೋಷ ದ್ವೇಷವನ್ನು ಚೂರು ಸಹಿಸು. ಉಗ್ರನರ ಸಿಂಹರೂಪ ಗ್ರಹಿಸುತ್ತಿದೆ ಮೈಯ ತುಂಬ. ಕೊಟ್ಟ ಏಟು ಮರು ಕಳುಹಿಸು. ಅಯ್ಯೋ ದೇವ್ರೆ, ಇದು ಮೈನನ್ ಬ್ಯಾಗ್ ಅಲ್ವಾ? ರಸ್ತೆಯಲ್ಲಿ ಎಲ್ಲರ ಮುಂದೆ ನನ್ನ ಕಪ್ಪಾಳಕ್ಕೆ ಹೊಡೆದು ಅವಮಾನ ಮಾಡಿದೆ. ಗಣೇಶ ಹಬ್ಬದಲ್ಲಿ ಆಟ ಆಡೋ ನೆಪದಲ್ಲಿ ನನ್ನನ್ನು ಒಂಟಿ ಕಾಲ ನಿಲ್ಲಿಸಿದೆ. ಗಾರ್ಮೆಂಟ್ಸ್ ಅಲ್ಲಿ ನನಗೆ ಬೆಲೆ ಇಲ್ದಿರೋ ತರ ಮಾಡಿದೆ. ಈಗ ನಿನ್ನ ಜೀವನಕ್ಕೆ ಬೆಂಕಿ ಹಚ್ಚೋ ಸಮಯ ಬಂದಿದೆ. ಹಚ್ತೀನಿ. ನಿನ್ನ ಜೀವಕ್ಕೆ ಬೆಂಕಿ ಹಚ್ಚಿ ಅದರ ಭಸ್ಮನ ನನ್ನ ಹಣೆಗಿಟ್ಕೋತೀನಿ. ನನ್ನ ಹಣೆಗಿಟ್ಕೋತೀನಿ. ಇಷ್ಟು ದಿನ ನನ್ನ ಮನಸ್ಸಲ್ಲಿದ್ದ ಬೆಂಕಿ ನಿನ್ನ ಜೀವನನೇ ಆರಿಸತ್ತೆ. ಏಯ್, ಯಾರಿಗೆ ಕೈ ತೋರಿಸ್ತಿದ್ಯಾ? ಇಳಿಸ ಕೈ. ಎತ್ತಯ್ಯ ಕೈನ. ಯಾರನ್ನ ಕೇಳಿ ನನ್ನ ವಸ್ತು ಮೇಲೆ ಕೈ ಇಟ್ಟೆ ನೀನು? ಯಾರನ್ನ ಯಾಕೆ ಕೇಳ್ಬೇಕು? ನಾ ಮುಟ್ತೀನಿ. ಏನಿವಾಗ ಏನ್ ಮಾಡ್ಕೊಳಕಾಗತ್ ನಿನ್ ಕೈಲಿ? ನನ್ ಪ್ರಿಯಕರನ್ ವಸ್ತು ಮೇಲೆ ಏನಾದ್ರೂ ಕೈ ಇಟ್ರೆ ಕಪ್ಪಾಳಕ್ ಬಾರಿಸ್ತೀನಿ.
ಇದು ಗಾರ್ಮೆಂಟ್ಸು, ನಿನ್ ಹಾಸ್ಟೆಲ್ ಅಲ್ಲ. ಇದನ್ನೆಲ್ಲ ಗಾರ್ಮೆಂಟ್ಸ್ ಇಂದ ಆಚೆ ಇಟ್ಕೋಬೇಕು. ಒಳಗ್ ತಂದ್ರೆ ಇದೇ ಗತಿ. ಯಾಕೆ ಇಟ್ಕೊಂಡ್ರೆ ನಿನ್ಗೇನ್ ಕಡಿತದ? ಏಯ್, ಬರ್ತಾ ಬರ್ತಾ ನಿನ್ ನಾಲ್ಗೆ ಹದ್ದು ಮೀರ್ತಾ ಇದೆ, ಹುಷಾರ್. ಇಂಥದ್ದೆಲ್ಲ ಗಾರ್ಮೆಂಟ್ ಒಳಗೆ ಅಲೋ ಇಲ್ಲ. ಭಾನು ವಿಚಾರದಲ್ಲಿ ಏನೇನಾಯ್ತು ಅಂತ ನಿಂಗೆ ನೆನಪಿದೆ ತಾನೆ? ಇಂಥದಕ್ಕೆಲ್ಲ ನಾನು ಮತ್ತೆ ಅವಕಾಶ ಕೊಡೋದಿಲ್ಲ. ಯೋ, ನೀನ್ ಯಾರೇ ಅವಕಾಶ ಕೊಡದೇ ಇರೋದಕ್ಕೆ ನಾನ್ ಪುಷ್ಪಕ್ ಸರ್ ಹತ್ರ ಅನುಮತಿ ತಗೊಂಡೆ ಇದನ್ನ ಒಳಗಡೆ ತಗೊಂಡ್ ಬಂದಿರೋದು. ನೋಡೋ, ಇದ್ದೇ ಕೊನೆ. ಇನ್ನೊಂದ್ಸಲ ಇದ್ರ ಮೇಲೆ ಕೈ ಇಟ್ಯೋ, ಕೈ ಕತ್ತರಿಸ್ಬಿಡ್ತೀನಿ, ಹುಷಾರ್. ನಾಲ್ಗೆ ಉದ್ದ ಆಗ್ತಿದೆ, ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಏನಯ್ಯ ನೀನ್ ವಿಚಾರಿಸ್ಕೊಳ್ಳೋದು? ಹೋಗ್ತಾ ಇರಲಿಲ್ಲ. ಏಯ್, ಏಯ್, ಇದ್ದೇ ಕೊನೆ. ನಾನು ಇನ್ನೊಂದು ರೂಪಾಯಿ ನೋಡ್ಬೇಕಾಗುತ್ತೆ, ಹೋಗ್ತಾ ಇರೋ.